ಜನರ ಹಕ್ಕುಗಳನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ SIR ಬಗ್ಗೆ ಭಾರಿ ಪ್ರೊಟೆಸ್ಟ್ ಆಗ್ತಾ ಇದೆ. ಪೌರತ್ವವನ್ನ ನಿರ್ಧಾರ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚುನಾವಣಾ ಆಯೋಗ ಹೊರಟಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರಬಹುದು, ಆದರೆ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಕೊಟ್ಟರಷ್ಟೇ ನಾವು ಅದಕ್ಕೆ ಬೆಲೆ ಕೊಡಬೇಕು. BLO ಬಂದು ನೀನು ಈ ದೇಶದ ಪೌರನೋ ಇಲ್ವೋ, ಅದಕ್ಕೆ ನೀನು 11 ದಾಖಲಾತಿಯಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೊಡು ಅಂತ ಕೇಳೋದೇ ಅಸಂವಿಧಾನಿಕ. SIR ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದು ರಕ್ತರಹಿತ ನರಮೇಧ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸ್ಕೊಳ್ಳುವಂತ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ದೇಶದ ಜನರನ್ನ ಇವತ್ತು ವಂಚಿಸ್ತಾ ಇದ್ದಾರೆ. CA ಒಂದು ಪಾಸ್ ಮಾಡ್ಕೊಂಡ್ರು, ಆದ್ರೆ NRC ಮತ್ತು NPR ಮಾಡ್ಲಿಕ್ಕೆ ಆಗಿಲ್ಲ. ಅದನ್ನೇ ಕಳ್ಳದಾರಿಯಿಂದ ಈಗ ಮಾಡ್ತಾ ಇದ್ದಾರೆ ಅಷ್ಟೇ. ಈ ದೇಶದಲ್ಲಿ ಸಮಾನತೆ ಸಿಗಬೇಕಂತಕ್ಕಂತ ಮನಸ್ಸುಳ್ಳವರು ಯಾರಿದ್ದಾರೆ ಅವರೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮತ ಹಾಕುವುದು ನಮ್ಮ ಹಕ್ಕು. ನಾವು SIR ಹೆಸರಿನ ಈ ಅವೈಜ್ಞಾನಿಕ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಇನ್ನು ಬಹಳ ಜನಕ್ಕೆ ಆಧಾರ್ ಕಾರ್ಡೇ ಇಲ್ಲ. ಇಂಥದ್ರಲ್ಲಿ ಇವತ್ತು ಮತದಾರರನ್ನ ಕೈ ಬಿಟ್ಟರೆ ಇವತ್ತು ಅವರು ಇಡೀ ನಾಗರಿಕ ಸೌಲಭ್ಯಗಳನ್ನು ಪಡೆಯಕ್ಕೆ ಇವತ್ತು ವಂಚಿತರಾಗ್ತಾರೆ. ಇವತ್ತು BJPಯನ್ನೇ ಅಖಂಡವಾಗಿ ಇವತ್ತು ದೇಶದಲ್ಲಿ ತರಬೇಕಂತ ಹುನ್ನಾರ ಇಟ್ಕೊಂಡು SIR ಅಂತಕ್ಕಂಥದ್ದು ಈ ಕೇಂದ್ರ ಸರ್ಕಾರ ಇದು ಮಾಡ್ತಿರ್ತಕ್ಕಂಥದ್ದು ಬಹಳ ತಪ್ಪು. ಇಡೀ ದೇಶದಲ್ಲಿ SIR ಅನ್ನುವ ಒಂದು ಪ್ರಜಾಪ್ರಭುತ್ವವನ್ನು ಕೊಲ್ಲುವಂಥ ಅಸ್ತ್ರವನ್ನು ಇವತ್ತು ಪೂರ್ವ ತಯಾರಿಯೊಂದಿಗೆ ನಾಗಪುರದಿಂದ ಹೊರಟಿದೆ ಈ ಅಸ್ತ್ರ. ಇವತ್ತು ನಾವು ನೋಡ್ತಾ ಇದ್ದೀವಿ, ಮೋದಿಯವರು, ಅಮಿತ್ ಶಾ ಅವರು, ಜಾನಾಶ್ ಕುಮಾರ್ ಅವರು ಒಟ್ಟೊಟ್ಟಿಗೆ ಕೂತ್ಕೊಂಡು ನಾವು ಯಾವ ರೀತಿ ಮಾಡಬೇಕು ಅನ್ನುವ ಒಂದು ತಂತ್ರಗಾರಿಕೆಯನ್ನು ಮಾಡಿ ಜನರ ಹಕ್ಕುಗಳನ್ನು ಕಸಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ನಾವು ಇವತ್ತು ಇವೆಲ್ಲವನ್ನು ವಿರೋಧ ಮಾಡಲೇಬೇಕಾಗಿದೆ. ಈ SIR ಬಗ್ಗೆ ಭಾರಿ ಪ್ರೊಟೆಸ್ಟ್ ಆಗ್ತಾ ಇದೆ. ಈ ಆಜಾದ್ ಚಿಕ್ಕೂರಿನಲ್ಲಿ ಯಾಕಪ್ಪ ಆಗ್ತಾ ಇದೆ? ನಾವು ನಾಗರಿಕರಾಗಿ ಜೀವನ ಮಾಡಿ ಜೀವನ ಆದ್ಮೇಲೆ ಕೂಡ SIR ಅಂತ ಒಂದು ಭೂತನ ಮೇಲೆ ಬಿದ್ದಿದೆ. ಈ ಭೂತನ ತೆಗಿಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅಮಾಯಕಂದ್ರೆ ಯಾವುದಕ್ಕೂ ಪಾಪ ಏನಕ್ಕೂ ಬರ್ದಂತ ಅಮಾಯಕರನ್ನ ಹೊರಗತ್ತಿ ಈ SIR ಅಂತ ಒಂದು ಭೂತದ ಒಳಗೆ ತಂದು ಈ ಸರ್ಕಾರವನ್ನು ಆಟ ಆಡಿದ ರಕ್ತಪಾತವನ್ನು ಹರಿಸಿ ಅವರಿಗೆ ಈ SIR ಇಂದ ವಂಚನೆ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯನೇ ಇಲ್ಲಂಗೆ ಮಾಡಿದಂತ ಕೀರ್ತಿ ಯಾರಿಗಾರ ಸಲ್ಲುತ್ತೆ ಅಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತೆ. ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ ಕಸಕ್ಕಿಂತ ಕೀಳಾಗಿ ಕಾಣುತ್ತಿರುವ ಈ SIR ಅನ್ನ ರದ್ದುಪಡಿಸಬೇಕು ಅಂತ ತಮ್ಮೆಲ್ಲರ ಅಭಿಪ್ರಾಯವನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಥ್ಯಾಂಕ್ ಯು. ಒಬ್ಬ ಮನುಷ್ಯ ಕೂಡ ವೋಟನ್ನು ಮಾಡಬೇಕು. ಆ ವೋಟನ್ನು ಮಾಡಿಸ್ತಕ್ಕಂಥ ಕೆಲಸ ಯಾರ್ದಪ್ಪ ಅಂತ ಹೇಳಿದರೆ ಚುನಾವಣೆ ಆಯೋಗದ್ದು. ಆದರೆ ಪೌರತ್ವವನ್ನು ನಿರ್ಧಾರ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಚುನಾವಣಾ ಆಯೋಗ ಹೊರಟಿದೆ. ಈ SIR ಏನಪ್ಪ ಅಂತ ಹೇಳಿದರೆ, ಈ ಹಿಂದೆ CAB, NPR, NRC ಏನು ತಂದಿದ್ರು ಅದ್ರ ಮುಂದುವರೆದ ಭಾಗ ಆಗಿರುತ್ತೆ SIR. ಈ SIR ಅನ್ನ ವಿಶೇಷ ಪರಿಷ್ಕರಣೆ ಜಾರಿ ಮಾಡಿ ಇವತ್ತು ಇಷ್ಟು ತಮ್ಮ ಬಿಹಾರ, ಪಶ್ಚಿಮ ಬಂಗಾಳ 4 ರಾಜ್ಯದಲ್ಲಿ ಚುನಾವಣೆಯಲ್ಲೂ ಎಲ್ಲರನ್ನೂ ಪರಿಷ್ಕರಣೆ ಮಾಡಿ ಮತದಾರನ ಲಕ್ಷಾಂತರ ಜನ ಮತದಾರನ ಹೊರಗಿಟ್ಟು ಇವತ್ತು ಅವರು 4 ಸ್ಟೇಟನ್ನು ಗೆದ್ದಾರೆ. ಈ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಕರ್ನಾಟಕದಲ್ಲಿ SIR ಜಾರಿ ಮಾಡಬೇಕು ಅಂತ ಮುಂದೆ ಇದೆ. ಅದನ್ನು ನಾವು ಪ್ರತಿರೋಧ ಮಾಡಿ ಆದಷ್ಟು ಕರ್ನಾಟಕದಲ್ಲಿ SIR ಮಾಡಿ ಅದ್ರ ವಿಶೇಷ ಪರಿಷ್ಕರಣೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಬೃಹತ್ತಾದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಚಿಕ್ಕಮಗಳೂರು ದೊಡ್ಡ ಮಟ್ಟದ ಹೋರಾಟನ ಮಾಡ್ತಾಯಿದ್ವಿ. ಹೋರಾಟ ಮತ್ತು ಸತ್ಯಾಗ್ರಹನ ಮಾಡ್ತಾಯಿದ್ವಿ. ನಾವು SIRನ ರದ್ದುಗೊಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕುತಂತ್ರ ಅವ್ರದ್ದು ಒಂದೇ. ಅವರಲ್ಲಿ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ BJP ಅವರದ್ದೇ ಆದಂಥ ಇದನ್ನು ನಡೆಸಬೇಕು. ಅದಕ್ಕೋಸ್ಕರ ಇವೆಲ್ಲವನ್ನು ಬಡವರು ಹಾಗೂ ಅಲ್ಪಸಂಖ್ಯಾತರ ಓಟ್ಗಳನ್ನು ಕಿತ್ತು ಅವರ ಕರ್ಬಾರ್ಗಳನ್ನು ನಡೀಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಈ ಒಂದು ಹೋರಾಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ SIR ಅನ್ನು ತೀವ್ರವಾಗಿ ಕಡೆಗಣಿಸಬೇಕು, ಅವನ್ನು ರದ್ದುಗೊಳಿಸಬೇಕು. ಈ SIRನ ನಾವು ಈ ದೇಶದ ಜನರು ವಿರೋಧಿಸಲೇಬೇಕು. ಯಾಕೆಂದರೆ ಇದು ಒಂದು ಜನವಿರೋಧಿ ಮತ್ತು ಪ್ರಜಾತಂತ್ರ ವಿರೋಧಿಯಾಗಿದೆ. ಹಾಗಾಗಿ SIR ಅನ್ನು ನಾವು ವಿರೋಧಿಸಲೇಬೇಕಾಗಿದೆ. ये इस कानून का इस्तेमाल किया जा रहा है और आइंदा चलकर
ये आइंदा कर्नाटक में भी ये लागू करने की कोशिश कर रहे हैं, लेकिन हम इस कानून को लागू करने के से पहले इस कानून को रद्द करना चाहते हैं और हुकूमत से मुतालिबा करते हैं कि इस कानून को रद्द किया जाए, ये काले कानून को रद्द किया जाए। बस इतना ही। ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್, ಅದೇ ತರ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರಲ್ ರೋಲ್ಸ್ ಏನು ನಿಯಮಗಳಿದೆ ಅಲ್ಲಿ ಯಾವ ತರ ಪರಿಷ್ಕರಣೆ ಮಾಡಬೇಕು ಅಂತ ಇದ್ರೂ ಸಹ ಈಗಿನ ಪರಿಸ್ಥಿತಿಗೆ ಆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಚುನಾವಣಾ ಆಯೋಗ ತನ್ನ ವಿವೇಚನೆ ತಕ್ಕಂತೆ ಮಾಡ್ಬೋದು ಅಂತ ಚುನಾವಣಾ ಆಯೋಗಕ್ಕೆ ಒಂದು ಬ್ಲಾಂಕ್ ಚೆಕ್ ಕೊಟ್ಟಿದೆ. ಈ SIR ಅನ್ನುವಂಥದ್ದು ಇಡೀ ದೇಶದ ಜನ ಇದನ್ನು ತಿರಸ್ಕರಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರ್ಬೋದು, ಆದರೆ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಕೊಟ್ಟರಷ್ಟೇ ನಾವು ಅದಕ್ಕೆ ಬೆಲೆ ಕೊಡಬೇಕು. ಕೋರ್ಟ್ ಇರೋದು ನಮಗೋಸ್ಕರ, ಜನಗಳಿಗೋಸ್ಕರ, ಆದರೆ ಅದಕ್ಕೋಸ್ಕರ ನಾವಿಲ್ಲ. ಆದ್ದರಿಂದ ಅದು ಯಾವ ರೀತಿ ಆಲೋಚನೆ ಮಾಡುತ್ತೋ ನಮಗೆ ಅದು ಬೇಕಾಗಿಲ್ಲ. ಆದರೆ ನಮಗಿದು ಲಕ್ಷಾಂತರ ಜನಗಳನ್ನು ಇವತ್ತೇನು ಇದರಿಂದ ವಂಚಿತವಾಗಿ ಮಾಡ್ತಾ ಇದೆ. ಅವರು ಮನುಷ್ಯರೇ ಅಲ್ಲ, ಈ ಭಾರತದವರೇ ಅಲ್ಲ ಅನ್ನೋ ರೀತಿ ಮಾಡ್ತಾ ಇದೆ. ಆದ್ದರಿಂದ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈಗ ಮುಂದಿನ ತಿಂಗಳು 30ನೇ ತಾರೀಕಿಂದ ಎಲೆಕ್ಷನ್ ಕಮಿಷನ್ದು ಪ್ರೋಸೆಸ್ ಬಿಗಿನ್ ಆಗುತ್ತೆ ಫೀಲ್ಡಲ್ಲಿ. 20ನೇ ತಾರೀಕಿಂದನೇ ಟ್ರೈನಿಂಗ್ ಇದೆ, 30ನೇ ತಾರೀಕಿಂದ ಅವ್ರು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ತಿಂಗಳು ಮೊದಲು ಇವತ್ತು ಕರೆಕ್ಟಾಗಿ ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. ನಾವು ಮೊದಲು ಎಲೆಕ್ಷನ್ ಕಮಿಷನ್ ಆಫೀಸರ್ನು ಕೂಡ ಇಲ್ಲಿ ಅನ್ಬುಕುಮಾರ್ನವ್ರನ್ನು ಭೇಟಿ ಮಾಡಿಯೂ ಕೂಡ ಅವ್ರಿಗೆ ಮೊದಲೇ ಒಂದು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಇದು ಬರಬೇಕು ಅಂತ ಹೇಳಿದರೆ ಇದನ್ನು ಪ್ರಜಾತಾಂತ್ರಿಕಗೊಳಿಸುವಂಥ ಕೆಲವು ಕ್ರಮಗಳನ್ನು ತಗೊಳ್ಳೇಬೇಕು. ಅವ್ರು ಆಲ್ರೆಡಿ ರವಾನಿಸ್ತಿ ಅಂತ ಹೇಳಿದ್ದು ಆಲ್ರೆಡಿ 1 ತಿಂಗಳ ಹಿಂದೆನೇ ಆಯಿತು. ಇದುವರೆ ತನಕ ಅವ್ರು ಉತ್ತರ ಕೊಟ್ಟಿಲ್ಲ. ಕರ್ನಾಟಕದ ಜನರಿಗೆ ಉತ್ತರ ಕೊಡದಲ್ಲೇ ಮನಸ್ಸಿಗೆ ಬಂದಂತೆ ಅವ್ರನ್ನ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ 4 ಕಂಡೀಷನ್ಸ್ಗಳನ್ನ ಅವ್ರ ಮುಂದೆ ನಾವು ಇಟ್ಟಿದ್ದೀವಿ. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಔಟ್ ಏನು ಬಳಸಿದ್ರು ನೀವು ಮೆಥಡ್ನ, ಆ ಮೆಥಡ್ನ ಕರ್ನಾಟಕದಲ್ಲಿ ಬಳಸಬಾರ್ದು. ಯಾಕಂದರೆ ಅದು ಇಲ್ಲೇ ಇಲ್ಲ, ಅದೆಲ್ಲೂ ಎಲೆಕ್ಷನ್ ಮ್ಯಾನ್ಯುಯಲಲ್ಲಿ ಇಲ್ಲ, ಅದೆಲ್ಲಿರೋದು ಅಕ್ರಮವಾಗಿ ಅದನ್ನು ಬಳಸೋಂಗಿಲ್ಲ. ನಂಬರ್ 1. ಎರಡನೇದು ರೀಡಬಲ್ ಫಾರ್ಮೆಟಲ್ಲಿ ಕೊಡಬೇಕಾಗಿರುವಂಥದ್ದು ಅವರ ಕರ್ತವ್ಯ. ಇದು ಮತದಾರರ ಪಟ್ಟಿ ಅನ್ನೋದು ರಹಸ್ಯ ದಾಖಲೆ ಅಲ್ಲ ಅದು. ಸೊ ಹಂಗಾಗಿ ರೀಡಬಲ್ ಫಾರ್ಮೆಟಲ್ಲಿ ಇದ್ದರೆ ಮಾತ್ರ ಯಾರು ಡಿಲೀಟ್ ಆಗಿದ್ದಾರೆ ಯಾರಿಲ್ಲ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನು ಕೊಡಲೇಬೇಕು. ಮೂರನೇದಾಗಿ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲಲ್ಲಿ ಇರೋದು ಏನಪ್ಪ ಅಂದರೆ ಡ್ರಾಫ್ಟ್ ಲಿಸ್ಟ್ ಆದ ನಂತರದಲ್ಲಿ ಪ್ರತಿಯೊಂದು ಕಡೆ ಗ್ರಾಮಸಭೆ ವಾರ್ಡ್ ಸಭೆಗಳನ್ನು ಕರೆದು ಅದನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕ ಪರಿಶೀಲನೆ ನಡೆಸಿ ಅಹವಾಲನ್ನು ಸ್ವೀಕರಿಸಬೇಕು ಅಂತಿದೆ. ಅದನ್ನು ಸ್ಕಿಪ್ ಮಾಡ್ತಿದ್ದಾರೆ SIRನಲ್ಲಿ. ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಹೇಳುವಂಥ ಇಂಪಾರ್ಟೆಂಟ್ ಡೆಮೋಕ್ರೆಟಿಕ್ ಸ್ಟೆಪ್ನ ಸ್ಕಿಪ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನೆಕ್ಸ್ಟ್ ಜೂನ್ 30ರ ನಂತರ ಏನು SIR ಪ್ರಾರಂಭ ಮಾಡ್ತಾ ಇದ್ದಾರೆ. ಆ SIR ಪ್ರಕ್ರಿಯೆಯಲ್ಲಿ ಬಹಳಷ್ಟು ಜಾತ್ಯತೀತ ಮತದಾರರನ್ನು, ಮಹಿಳಾ ಮತದಾರರನ್ನು ಕಿತ್ತು ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಲ್ಲ ಜಾತ್ಯತೀತ ಪಕ್ಷಗಳ ಒಕ್ಕೂಟ ಮತ್ತು ಏನು ಪ್ರಗತಿಪರ ಚಿಂತಕರು ಸೇರಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಇಷ್ಟೇ. ಏನಂತ ಹೇಳಿದರೆ ಈ ಪ್ರಕ್ರಿಯೆಯನ್ನು ಏನು ಪ್ರತಿ ಬಾರಿ ಮಾಡ್ತಾಯಿದ್ರು ಅದೇ ರೀತಿ ಮಾಡಲಿ, ನಮ್ಮದೇನು ವಿರೋಧ ಇಲ್ಲ. ಆದರೆ ನೀವು ಮಾಡಿರುವಂಥ ಪ್ರಕ್ರಿಯೆಯಲ್ಲಿ ನಿಮ್ಮ ಇದು ಏನು ಹುನ್ನಾರ ಅಡಗಿರುವಂಥದ್ದು, ಇದನ್ನು ನೀವು ತೆಗೆದು ಹಾಕಬೇಕು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆಯುವಂಥ ಸಂವಿಧಾನದಲ್ಲಿ ಆರ್ಟಿಕಲ್ 324, 325, 326 ಪ್ರಕಾರ ಸ್ವಾಯತ್ತ ಸಂಸ್ಥೆಯ ಚುನಾವಣಾ ಆಯೋಗಕ್ಕೆ 3 ಜವಾಬ್ದಾರಿ ಇರುವಂಥದ್ದು. ಒಂದು, ಹೊಸದಾಗಿ ಮತದಾರರನ್ನು ಸೇರ್ಪಡೆ ಮಾಡುವಂಥದ್ದು, ಫಾರ್ಮ್ ನಂಬರ್ 6. ಯಾರಾದರೂ ಊರನ್ನು ಅಥವಾ ಪ್ರದೇಶವನ್ನು ಚೇಂಜ್ ಮಾಡಿದಾಗ ಫಾರ್ಮ್ ನಂಬರ್ 8ಅಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು. ಮೂರನೇದಾಗಿ, ಯಾರಾದರೂ ಡೆತ್ ಆದರೆ ಅವರ ವೋಟನ್ನು ಡಿಲೀಷನ್ ಮಾಡುವಂಥ ಅಧಿಕಾರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೊಟ್ಟಿದೆ. ಆದರೆ ಈ SIR ಪ್ರಕ್ರಿಯೆಯಲ್ಲಿ BLO ಬಂದು ನೀನು ಈ ದೇಶದ ಪೌರನೋ ಇಲ್ವೋ, ಅದಕ್ಕೆ ನೀನು 11 ದಾಖಲಾತಿಯಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೊಡು ಅಂತ ಕೇಳೋದೇ ಅಸಂವಿಧಾನಿಕ. ಈ ಹಕ್ಕನ್ನು ಯಾರು ಕೊಟ್ಟರು? ಇವತ್ತು ಇಂಡಿಯನ್ ಪಿನಲ್ ಕೋಡ್ IPC ಮುಗ್ದೋಯ್ತು. ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಬಂದಿದೆ. ಯಾವ ಸೆಕ್ಷನ್ನ ಯಾವ ಕ್ಲಾಸ್ನ ಅಡಿಯಲ್ಲಿ ಈ ದಾಖಲೆಯನ್ನು ಚುನಾವಣಾ ಆಯೋಗ ಕೇಳ್ತಾ ಇದೆ? ಹಾಗಾಗಿ ಇದು ಅಸಂವಿಧಾನಿಕ. ಇದನ್ನು ನಾವ್ಯಾರೂ ಒಪ್ಪೋದಿಲ್ಲ. ಇವಾಗ SIR ಇದು ಪ್ರಕ್ರಿಯೆಯಲ್ಲಿ ಏನೋ ಎಜುಕೇಟೆಡ್ ಪೀಪಲ್ ಇದ್ದರು, ಏನೋ ಅವರು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ತಾರೆ. ಅನ್ಎಜುಕೇಟೆಡ್ ಎಲ್ಲಿಂದ ತರ್ತಾರೆ ದಾಖಲಾತಿಗಳನ್ನ? ಅವ್ರು ಎಲ್ಲಿಂದ ತರ್ತಾರೆ? ಅವರು ತಂದೆ ತಾಯಿ ಓದಿರಲ್ಲ, ಅವ್ರು ಓದಿರಲ್ಲ. ಅವ್ರು ಯಾವ ಥರ ಅವರನ್ನು ದಾಖಲಾತಿಗಳನ್ನ ಎಲ್ಲಿಂದ ತರ್ತಾರೆ? ಇದರಲ್ಲಿ ಜಾತಿ ಬೇಡ, ಧರ್ಮ ಬೇಡ. ನಾವೇನು ಇವತ್ತು ಜಾತ್ಯತೀತ ಪಕ್ಷದವರೆಲ್ಲ ಸೇರಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, SIRನ್ನು ಮುಂದೆ ನಾವು ಅದಕ್ಕೆ ನಾವು ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. SIR ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದು ರಕ್ತರಹಿತ ನರಮೇಧ. ಇದು ರಕ್ತರಹಿತ ನರಮೇಧ ಆಗ್ತಾ ಇದೆ. ಇದು ಬ್ಲಡ್ಲೆಸ್
ಜೆನೋಸೈಡ್ ಆಗ್ತಾ ಇದೆ. ಅದಕ್ಕೆ ನೀವು ಯಾರು ಅವಕಾಶ ಕೊಡದೆ ಆಗಲೇ ಹೇಳಿದಾಗೆ ಬೂತ್ ಲೆವೆಲ್ ಅಲ್ದ ನೀವು ಎಲ್ಲ ಜನ ಹೋಗಿ ನಿಮ್ಮನ್ನು ಓಟನ್ನು ಕಾಪಾಡಿಕೊಳ್ಳಿ ಅಂಥೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಅಭಿವೃದ್ಧಿ ಹೊಂದಿದಂತ ದೇಶಗಳಲ್ಲಿ ಅಮೆರಿಕದಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕು ಸಿಗಬೇಕು ಅಂದ್ರೆ ಸುಮಾರು 144 ವರ್ಷಗಳಾಗಿದೆ. ಇಟಲಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ 177 ವರ್ಷಗಳ ಹೋರಾಟವನ್ನು ಮಾಡಿದ್ದಾರೆ. ಆದ್ರೆ ನಮ್ಮ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿದ ದಿನ ಎಲ್ಲರಿಗೂ ಕೂಡ ಮತದಾನದ ಹಕ್ಕು ಬೇಕು ಅಂತ ಹೇಳಿ ನಮಗೆ ಸುಲಭವಾಗಿ ಮತದಾನದ ಹಕ್ಕು ಸಿಗ್ತದೆ. ಆದ್ರೆ ಇವತ್ತು SIR ಅನ್ನುವಂತ ಪ್ರಕ್ರಿಯೆಯನ್ನು ಅಳವಡಿಸಿ ಈ ದೇಶದ ಮಹಿಳೆಯರ, ಹಿಂದುಳಿದ ವರ್ಗದವರ, ದಲಿತರ, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸ್ಕೊಳ್ಳುವಂತ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಒಂದು ಹುನ್ನಾರವನ್ನ ನಾವು ಫಲಪ್ರದ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಈ SIR ತಂತ್ರಗಳನ್ನ ನಾವು ಖಂಡಿತವಾಗ್ಲೂ ಭೇದಿಸ್ತೀವಿ. ಕರ್ನಾಟಕದ ಜನತೆ ಒಕ್ಕೊರ್ಲಿಂದ ಇದನ್ನ ನಾವು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನ ನಾವು ಪ್ರಾರಂಭ ಮಾಡಿದೀವಿ. ಬಹಳ ಜನರಿಗೆ SIR ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಹಳ ಜನ ವಿದ್ಯಾವಂತರಿಗೆ ಗೊತ್ತಿಲ್ಲ. ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲೇ ಮತದಾನದ ಹಕ್ಕನ್ನು ಕೆಲವರಿಗೆ ಕೊಡಬೇಕು ಅನ್ನುವಂಥ ಒಂದು ಗುಂಪಿತ್ತು. ಯಾರ್ಯಾರಿಗೆ ಅಂದರೆ ಆಸ್ತಿ ಇರೋರು, ಶ್ರೀಮಂತರು, ಮೇಲ್ವರ್ಗದವ್ರಿಗೆ ಕೊಡಬೇಕು, ಉಳಿದವರು ಕೊಡೋ ಅಗತ್ಯ ಇಲ್ಲ, ಹೆಣ್ಮಕ್ಳಿಗೆ ಅಗತ್ಯ ಇಲ್ಲ ಅಂತ ಒಂದು ಚರ್ಚೆ ನಡೀತು. ಆ ಗುಂಪೇ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆ ಗುಂಪು ಇವತ್ತು ಏನು ಮಾಡ್ತಾ ಇದೆ ಅಂದರೆ ಅವತ್ತು ಏನು ತೀರ್ಮಾನ ತಗೊಂಡಿತ್ತು ಆ ಎಲ್ಲ ಮತದಾರನ ಕಿತ್ತಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಈಗ ಮಾಡ್ತಾ ಇದೆ. ನಮ್ಮ ಜನರಿಗೆ ಸುಲಭ ಸಿಗ್ತಲ್ಲ ಮತದಾನದ ಹಕ್ಕು, ಹಂಗಾಗಿ ಅದ್ರ ಬೆಲೆ ಗೊತ್ತಿಲ್ಲ. ಕಳ್ಕೊಂಡಾಗ ಗೊತ್ತಾಯ್ತು ಏನು ಅಂತ. ಇವತ್ತು SIR ಅಂದರೆ ವಿಶೇಷ ಪರಿಷ್ಕರಣೆ ಇರೋದು ಸುಮಾರು ಸಲ ಮಾಡವ್ರೆ ಅಂತ ಹೇಳ್ತಾರೆ. ಅದು ಸುಳ್ಳು. ಪರಿಷ್ಕರಣೆ ಮಾಡ್ತಿದ್ರು ಅಷ್ಟೇ. ಈ ಸಾರಿ ಆಗ್ತಾ ಇರೋದು ಇದೇ ಮೊದಲನೇ ಸಾರಿ. ಇದಕ್ಕೆ ಈ ರೀತಿ ಮಾಡಲಿಕ್ಕೆ ಅಂತ ಅಧಿಕಾರನೇ ಇಲ್ಲ, ಸಂವಿಧಾನಬದ್ಧವಾದ ಅಧಿಕಾರನೇ ಇಲ್ಲ. ಈ ದೇಶದ ಬಹುದೊಡ್ಡ ಸಂಖ್ಯೆಯಲ್ಲಿರುವ ಮಹಿಳೆಯರು ತಂದೆ ತವರಿನಲ್ಲಿ ಒಂದು ಹೆಸರು ಇರುತ್ತೆ, ಅವರಿಗೆ ಮದುವೆಯಾಗಿ ಹೋದ ಗಂಡನ ಮನೆಯಲ್ಲಿ ಇನ್ನೊಂದು ಹೆಸರು ಇರುತ್ತೆ. ಅವರು ಕೊಡುವ ಪಾಡು ದೊಡ್ಡದು. ಅವ್ರೆಲ್ಲರೂ ನೀವು ಮತದಾರರ ಪಟ್ಟಿಯಿಂದ ಆಚೆ ದೂಡ್ತಾ ಇದ್ದೀವಿ. ಅವ್ರೆಲ್ಲರೂ ಯಾರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರೋದಿಲ್ಲ, ಅವ್ರನ್ನೆಲ್ಲರೂ ಮತದಾರರ ಪಟ್ಟಿಯಿಂದ ಆಚೆ ಹಾಕ್ತಾ ಇದ್ದೀವಿ. ಹೋಗಿ ನೀವು 7.5 ಕೋಟಿ ಮತದಾರರನ್ನ ಆಚೆ ಹಾಕಿದ್ದೀರ ಮತದಾರರ ಪಟ್ಟಿ. ಆ 7.5 ಕೋಟಿನಲ್ಲಿ 75 ಜನ ನಾವು ವಿದೇಶಿಗಳಿದಾರ ಹಂಗಂತ ಸುಪ್ರೀಂ ಕೋರ್ಟ್ ಮುಂದೆ ಬಿಡಬಿಟ್ಟು ಹಾಕಿದ್ದೀರಾ? ಇಲ್ಲ. ಅಂದ್ರೆ ನೀವು ಹೊರ ಹಾಕಿರೋರೆಲ್ಲ ಯಾರು? ಇದೇ ದೇಶದ ನಾಗರಿಕರನ್ನ ಹೊರ ಹಾಕಿದ್ರು. ಯಾರು ಬಿಜೆಪಿಗೆ ವೋಟ್ ಹಾಕೋದಿಲ್ವ ಅವರನ್ನ ಆಚೆ ಹಾಕಿ. ಮತ್ತೆ ನಿಮ್ಮೆಲ್ಲ ಒಂದು ಬಹಳ ದೊಡ್ಡ ಆರೋಪ ಇದೆ. ಮೆಗಾಸಸ್ ಅಂತ ತಂತ್ರಾಂಶವನ್ನ ಬಳಸ್ಕೊಂಡು ನೀವು ಜನರ ಖಾಸಗಿತನವನ್ನ ನೀವು ಕ್ಯಾಶ್ ಮಾಡ್ಕೊಳ್ತಿದ್ದೀರಿ. ಇಂಥ ಎಲ್ಲ ಅಪಾಯಗಳಿರುವಾಗ ನಾವು ಕರ್ನಾಟಕದ ಜನರಾಗಿ ಈ SIR ಅನ್ನ ಪ್ರಬಲವಾಗಿ ವಿರೋಧಿಸ್ತೀವಿ. ಮತ್ತೆ ಸರ್ಕಾರ ಈ ಕುರಿತು ಮೌನವಾಗಿ ಕುಳಿತಿರೋದನ್ನು ಕೂಡ ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಸರ್ಕಾರ ಇದನ್ನ ಅತ್ಯುಗ್ರವಾಗಿ ಪ್ರತಿಭಟಿಸಬೇಕಾಗಿತ್ತು, ಪ್ರತಿರೋಧಿಸಬೇಕಾಗಿತ್ತು. ಎಲ್ಲರೂ ವಲಸೆ ಹೋಗ್ಬೇಕಂದ್ರೆ ಅದನ್ನು ಹೇಳೋರೆ OBC ಅಲ್ಪಸಂಖ್ಯಾತರು, ಮೇಲ್ದರ್ಜೆಯ ಯಾರಿದ್ದಾರೆ ಅವ್ರಿಗೆ ಇದಿಲ್ಲ. ಬಡವರೆಲ್ಲ ಇಲ್ಲೇ ಇರೋದ್ರಿಂದ ಇವ್ರನ್ನ ಮತದಾನದಿಂದ ದೂರ ಇರ್ಬೇಕಂತ ಇವ್ರು ಮಾಡ್ತಾ ಇರೋ ಷಡ್ಯಂತ್ರ. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು. ಪ್ರತಿಯೊಬ್ಬ ಸಂಘ ಸಂಘಟನೆಗಳು ಮಾಡ್ತಾ ಇದಾರೆ, SIR ಬಂದ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಕರ್ತವ್ಯ ನಿರ್ವಹಿಸಬೇಕು. ಏನಪ್ಪಾ ಅಂದ್ರೆ ನಮ್ಮ ವಾರ್ಡಲ್ಲಿ, ನಮ್ಮ ಬೂತ್ ಅಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಒಂದು ಮತದಾರರನ್ನು ಈ SIR ಇಂದ ದೂರ ಇರ್ಬಾರ್ದು ಅಂತ ನಾವು ಭಾವಿಸ್ಕೊಂಡು ಎಲ್ಲರೂ ವಾಲಂಟಿಯರ್ ಕೆಲಸ ಮಾಡಿದ್ರೆ ಪ್ರತಿಯೊಂದು ನಾವು ತೋರಿಸಬಹುದು ಅಂತ ಹೇಳ್ತಾ ಇವತ್ತು ಏನಂತಂದ್ರೆ ಇನ್ನೂ ಅನೇಕ ಸುಳ್ಳುಗಳನ್ನ ಹೇಳ್ತಾ ಮುಂದುವರಿಸ್ತಾ ಈ ದೇಶದ ಜನರನ್ನ ಇವತ್ತು ವಂಚಿಸ್ತಾ ಇದ್ದಾರೆ. ಇದು ಬಹಳ ನಾವು ತಿಳ್ಕೊಳ್ಬೇಕಾದದ್ದು. ಎಲ್ಲರೂ ಇವತ್ತು ಫೇಸ್ಬುಕ್ ನಲ್ಲಿ ಬಂದಿದೆ ಬಹಳಷ್ಟು ಇವರು ಹೇಳ್ತಕ್ಕಂತ ಸುಳ್ಳುಗಳ ಬಗ್ಗೆ. ಆದ್ರೂ ಜನರು ಇನ್ನೂ ಎಚ್ಚೆತ್ತುಕೊಳ್ಳೋದಿಲ್ಲ. ಇವತ್ತು ಏನಂತಂದ್ರೆ ನಾವೆಲ್ಲರೂ ಈ ಒಂದು ಬಿಜೆಪಿ ಸರ್ಕಾರನ್ನ ಎದುರಿಸ್ಬೇಕಂದ್ರೆ ಬರೀ ಒಂದು ಸಂಘಟನೆಯಿಂದ ಸಾಧ್ಯ ಆಗೋದಿಲ್ಲ. ರೈತರು ಸೇರ್ಬೇಕು, ಅಲ್ಪಸಂಖ್ಯಾತರು ಸೇರ್ಬೇಕು, ದಲಿತರು ಸೇರ್ಬೇಕು, ಕಾರ್ಮಿಕರು ಸೇರ್ಬೇಕು, ಮಹಿಳೆಯರು ಸೇರ್ಬೇಕು, ವಿದ್ಯಾರ್ಥಿಗಳು ಸೇರ್ಬೇಕು. ಎಲ್ಲರನ್ನೂ ಇವತ್ತು ನಾವು ಒಗ್ಗಟ್ಟು ಮಾಡೋಂಥ ಕೆಲಸ ನಮ್ಮ ಸಂಘಟನೆ ಮಾಡ್ಬೇಕು. ಇದು ಬರೀ SIR ವಿರೋಧಿ ಮಾಡಿದ್ರೆ ಸಾಲದ. ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ಈ ಒಂದು ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಬೇಕಾದ್ರೆ ನಾವೆಲ್ಲರ ಜೊತೆಗೆ ಬೆರಿಬೇಕು. ಇವತ್ತು ಯಾರು ಮತಾಧಿಕಾರ ಪಡೀಲಿಕ್ಕೆ ಬೇಕಾದಂತಹ ದಾಖಲೆಗಳ ಕೊರತೆ ಇದೆಯೋ
ಸರ್ಟಿಫಿಕೇಟ್ ಇಲ್ವೋ, ವೋಟರ್ ID ಕಾರ್ಡ್ ಇಲ್ವೋ, ರೇಷನ್ ಕಾರ್ಡ್ ಇಲ್ವೋ, ಅವ್ರು ಏನೇನು ದಾಖಲೆಗಳನ್ನು ಕೇಳ್ತಾರ ಆ ದಾಖಲೆಗಳನ್ನು ಕೊಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ವಿಶೇಷ ವಿಂಗನ್ನು ಮಾಡಬೇಕು. ನನಗೇನು ಸಂಬಂಧ ಇಲ್ಲ, ನಾನು ಅಧಿಕಾರ ಮಾತ್ರ ಮಾಡ್ತೀನಿ ಅಂತಕ್ಕಂಥ ಈ ಭ್ರಮೆಯೊಳಗೆ ಕಾಂಗ್ರೆಸ್ ಇದ್ರೆ, ಕಾಂಗ್ರೆಸ್ನವರೇ ಈ BJPಯ ಹುನ್ನಾರಕ್ಕೆ ನೀವು ಬಲಿಯಾಗ್ತೀರಿ. NRC, NPR ಮತ್ತು CA ಏನು ತಂದಿದ್ರು ಅದನ್ನು ಪಾಸ್ ಮಾಡಲಿಕ್ಕೆ ಅವ್ರ ಕೈಯಿಂದ ಆಗಿಲ್ಲ. CA ಒಂದು ಪಾಸ್ ಮಾಡಿಕೊಂಡ್ರು, ಆದರೆ NRC ಮತ್ತು NPR ಮಾಡಲಿಕ್ಕೆ ಆಗಿಲ್ಲ. ಅದನ್ನೇ ಕಳ್ಳದಾರಿಯಿಂದ ಈಗ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಯಾವ ರೀತಿಯಾಗಿ ಅವಾಗ ಎಲ್ಲ ಸಮುದಾಯಗಳು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಏನು ಪ್ರತಿಭಟನೆ ಮಾಡಿದ್ದೀವಿ, ಅದೇ ರೀತಿಯಾಗಿ ಮತ್ತೆ ಮಾಡುವ ಒಂದು ಅವಕಾಶ ಬರ್ತಾ ಇದೆ. ಅದಕ್ಕಾಗಿ ಎಲ್ಲರೂ ರೆಡಿಯಾಗಿರಬೇಕು. ಇನ್ನೊಂದು ಹೇಳಬೇಕಾದ್ರೆ ಮತಗಟ್ಟೆ ನಡೀತಾ ಇದೆ, ಇದು ಬಹಳ ಒಂದು ನೋವಿನ ಒಂದು ವಿಚಾರ. ನೋಡಿ, ಅವರು ಸಾರ್ವಜನಿಕವಾಗಿ ಚುನಾವಣೆ ಪ್ರಕಾರ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದಕ್ಕಾಗಿ ಕಳ್ಳದಾರಿಯಿಂದ ಅವರು ಬರ್ತಾ ಇದ್ದಾರೆ, ಮತಗಟ್ಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ 5,000, 10,000 ಲೀಡ್ನಿಂದ ಗೆಲ್ಲುವಂಥ ಒಂದು ಸೆಕ್ಯುಲರ್ ಪಾರ್ಟಿ ಅಥವಾ ಸೆಕ್ಯುಲರ್ ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂತ ಸಂದರ್ಭದಲ್ಲಿ ಆ 5,000, 10,000 ಮತಗಳನ್ನ ತೆಗೆದಾಕ್ತಾ ಇದ್ದಾರೆ ಅವರು. ಆ ಸರಳವಾಗಿ BJP ಮತ್ತೆ ಬರಬೇಕು, ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಕೇವಲ ಮುಸಲ್ಮಾನರು ಅಷ್ಟೇ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಯಾರು ಈ ದೇಶದಲ್ಲಿ ಎಲ್ಲರಿಗೆ ಸಮಾನವಾದಂಥ ಹಕ್ಕುಗಳು ಇರಬೇಕು, ಸಾಮಾಜಿಕ ನ್ಯಾಯ ಬೇಕು, ಎಲ್ಲರಿಗೂ ಭೂಮಿ ಬೇಕು, ಎಲ್ಲರಿಗೂ ಉದ್ಯೋಗ ಬೇಕು, ಎಲ್ಲರಿಗೂ ಶಿಕ್ಷಣ ಬೇಕು, ಈ ದೇಶದಲ್ಲಿ ಸಮಾನತೆ ಸಿಗಬೇಕಂತಕ್ಕಂಥ ಮನಸ್ಸುಳ್ಳವರು ಯಾರಿದ್ದಾರೆ ಅವರೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ನಮಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದೆ. ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ನಿಜವಾದ ಮತದಾರರು ಯಾರು ಆ ಮತದಾರ ಪಟ್ಟಿಯಿಂದ ಡಿಲೀಟ್ ಆಗಬಾರ್ದು, ಅದರಲ್ಲಿ ಹೋಗಬಾರ್ದು. ಆ ರೀತಿ ನೀವು ವ್ಯವಸ್ಥೆ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ CA ಮತ್ತು NRC ಅನ್ನು ಅವರು ಜಾರಿ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದರು, ಅದರಿಂದ ವಿಫಲ ಆದಾಗ ಅವರು ವಾಮ ಮಾರ್ಗಗಳ ಮೂಲಕ ಶಾರ್ಟ್ಕಟ್ ದಾರಿಯನ್ನು ಉಪಯೋಗಿಸಿಕೊಂಡು ಇದನ್ನು ಮಾಡಲಾಗ್ತಾ ಇದೆ. ಇದರ ಪೂರ್ವಭಾವಿಯಾಗಿ ಅವರು ಚುನಾವಣೆಯನ್ನು ಅಂಗವಿಕಲ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುವಂಥ ಅಧಿಕಾರವನ್ನು ಕೇವಲ ಕೇಂದ್ರ ಸರ್ಕಾರ ತನ್ನ ಕೈಯಲ್ಲಿಟ್ಟುಕೊಳ್ಳುವುದರ ಮೂಲಕ ತನ್ನ ಕೈಗೊಂಬೆಯನ್ನಾಗಿ ಮಾಡಿದೆ. ಯಾವ ರೀತಿಯಲ್ಲಿ ಅದು ಸಾಂವಿಧಾನಿಕ ಸಂಸ್ಥೆಗಳಿಂದ ED, IT ಮತ್ತು ಬೇರೇನೋ ಸಂಸ್ಥೆಗಳಿವೆ, ಅದೆಲ್ಲವನ್ನು ತನ್ನ ಕೈಗೊಂಬೆಯನ್ನು ಮಾಡಿದ ಹಾಗೆ ಇದನ್ನು ಕೂಡ ಅದು ಮಾಡಿಕೊಳ್ತಾ ಬಂದಿದೆ. ದೇಶದಲ್ಲಿ ಅಸಂವಿಧಾನಿಕ, ದುರುದ್ದೇಶಪೂರಿತ ಮತ್ತು ದೋಷಪೂರಿತ SIR ಅನ್ನು ಜಾರಿಗೆ ತಂದಿದ್ದಾರೆ ಮತ್ತು ಕರ್ನಾಟಕದಲ್ಲಿಯೂ ಕೆಲವೇ ದಿನದಲ್ಲಿ ಜಾರಿಯಾಗಲಿದೆ ಎಂದು ಈಗಾಗಲೇ ಮುಖ್ಯ ಚುನಾವಣಾಧಿಕಾರಿಗಳು ಘೋಷಿಸಿದ್ದಾರೆ. ಈಗಾಗಲೇ ಜಾರಿಯಾದ ರಾಜ್ಯಗಳಲ್ಲಿ ಲಕ್ಷಾಂತರ ಕೋಟಿಗಟ್ಟಲೆ ಜನರು ಮತದಾನದಿಂದ ವಂಚಿತರಾಗಿ ಇದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದನ್ನು ದೋಷಪೂರಿತ SIR ಅನ್ನು ಸರಿಪಡಿಸಿ ಅಥವಾ ರದ್ದುಪಡಿಸಬೇಕೆಂದು ನಾವು ಈಗಾಗಲೇ DCA ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೂ ಜಾರಿಯ ದಿನಾಂಕವನ್ನು ಘೋಷಿಸಿದ್ದಾರೆ. ಇಂದು ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ SIR ವಿರೋಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಉಡುಪಿಯಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇಂದು ನಾವು ಸೇರಿದ್ದೇವೆ. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ SIR ಜಾರಿ ಮಾಡಬಾರದು ಎಂದು ನಾವು ಆಗ್ರಹಿಸ್ತೇವೆ. ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟವು ಎಲ್ಲ ಸಮಾನ ಮನಸ್ಕ ಸಂಘಟನೆಗಳಿಂದ ಸೇರಿ ಪ್ರತಿಯೊಂದು ಉಗ್ರ ಪ್ರತಿಭಟನೆಗಳಲ್ಲಿ ಮುಂದಿನ ದಿನಗಳಲ್ಲೂ ಭಾಗಿಯಾಗುತ್ತಾ ಇದೆ. ಮತದಾನದ ಪಟ್ಟಿ ಟೇಬಲ್ ಟಾಪ್ ಮ್ಯಾಚಿಂಗ್ ಅಂತ ನಾವು ಕರಿಬಹುದು. ಈ ಹಂತದಲ್ಲಿ ನಮ್ಮಲ್ಲಿರುವ 7 ಕೋಟಿ ಜನಸಂಖ್ಯೆಯಲ್ಲಿ ಈಗಾಗಲೇ 1.10 ಕೋಟಿ ಮತದಾರರನ್ನು ಈ SIR ಇಂದ ಹೊರಗಿಟ್ಟಿದೆ. ಈಗ ಆ 1.10 ಕೋಟಿ ಜನ ಕ್ಲಬ್ತ ತಮ್ಮ ರೆಕಾರ್ಡನ್ನು ಕೊಡದೆ ಹೋದಲ್ಲಿ ಅವರು ಖಂಡಿತವಾಗಿ ಮತದಾನ ಈ ಸಂವಿಧಾನದ ಆಶಯದ ಪ್ರಕಾರ ಮತದಾನ ವಂಚಿತರಾಗ್ತಾರೆ. ಇದನ್ನು ಈ ಕರ್ನಾಟಕ ಸರ್ಕಾರ ಜಾರಿಗೊಳಿಸಬಾರ್ದು, ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾವು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ.
ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಈ SIR ಮುಖಾಂತರ ಅವರು ಚುನಾವಣೆಯನ್ನು ಗೆಲ್ಲುವ ಮುಖಾಂತರ ಇದೊಂದು ಪರಿಪಾಠ ಮಾಡಿದ್ದಾರೆ. ಪ್ರಾಯಶಃ ಇವತ್ತು ಇಡೀ ರಾಜ್ಯದಲ್ಲಿ ಈ SIR ಅನ್ನು ಜಾರಿ ತರುವ ಮುಖಾಂತರ ಇವತ್ತು ಜನಸಾಮಾನ್ಯರು ಈ ಓಟಿನ ಹಕ್ಕನ್ನು ಕೂಡ ಕಸಿಯುವಂಥ ಕೆಲಸಕ್ಕೆ ಮುಂದೆ ಆಗಿದ್ದಾರೆ. ಖಂಡಿತ ಇದರಲ್ಲಿ BJPಗೆ ಮುಂದಿನ ದಿನದಲ್ಲಿ ಜನ ತಕ್ಕ ಪಾಠವನ್ನು ಕಳಿಸ್ತಾರೆ. ನಾನು ಹೇಳುವುದು ಇಷ್ಟೇ, ಇವತ್ತು ಮತದಾನದ ಹಕ್ಕು ಕೊಡುವಂಥ ಕೆಲಸ ಕಾಂಗ್ರೆಸ್ ಮಾಡಿದರೆ ಇವತ್ತು ಮತದಾನ ಹಕ್ಕನ್ನು ಕಸಿಯುವಂಥ ಕೆಲಸ BJP ಮಾಡ್ತಾ ಇದೆ. ನಾನು ಹೇಳುವುದು ಇನ್ನೊಮ್ಮೆ ಕೂಡ ನೀವು ಇದನ್ನು ಪರಿಶೀಲನೆ ಮಾಡಬೇಕು. ಆ ದೇಶದ ಪ್ರಜೆಗಳು 2002ರಿಂದ ಇಲ್ಲಿಯವರೆಗೆ ಮತದಾನ ಮಾಡೋದಲ್ಲೇ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ, ಅಧಿಕಾರ ನಡೆಸ್ತಾ ಇದ್ದೀರಿ. ಹಾಗಾದ್ರೆ ಆ ದಾಖಲೆ ಇವತ್ತಾಗಿ ಕೇಳ್ತೀರಿ? ನೀವು ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮೊದಲು ಕೇಳಬೇಕಾಗಿತ್ತು. 2002ರ ದಾಖಲೆಗಳು ಈಗ ದಾಖಲೆ ಕೇಳೋದು ಸಮಂಜಸ ಅಲ್ಲದು. ಯಾಕಂತ ಕೇಳಿದ್ರೆ 2002ರ ನಂತರ ಬಂದಂಥ ಸರ್ಕಾರಗಳು ಇವು ಅಧಿಕೃತ ಸರ್ಕಾರ ಅಲ್ಲ, ಅನಧಿಕೃತ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಇವಕ್ಕೆ. ಯಾಕಂತ ಕೇಳಿದ್ರೆ ಇವರು ಅದೇ ಹೋಟೆಲ್ ಲಿಸ್ಟ್ ಮೇಲೆ 2002ರ ನಂತರ ಏನು ಜನಗಣತಿ ಆಗಿದೆ, ಏನು ಹೋಟೆಲ್ ಲಿಸ್ಟ್ ಆಗಿದಾವೆ, ಮತದಾನ ಹಾಕಿದ್ದಾರೆ ಜನ, ಅದ್ರ ಮೇಲೆ ಸರ್ಕಾರಗಳು ಬಂದಿದ್ದಾವೆ. ನೀವು 2002ರ ದಾಖಲೆ ಇವತ್ತು 2026ರಲ್ಲಿ ಕೇಳ್ತೀರಿ ಅಂದರೆ 24 ವರ್ಷ ನಡೆಸಿದ ಸರ್ಕಾರಗಳು ಅವು ಸರ್ಕಾರಗಳಲ್ವಾ? ಅವು ಮತದಾನ ಮಾಡಿದವರು ಮತದಾರರಲ್ವಾ? ದೇಶದ ನಾಗರಿಕರಲ್ವಾ? SIR ಅನ್ನುವಂಥದ್ದು BJPಯ ಕನಸಿನ ಕೂಸು. ಇವತ್ತು SIR ನೀತಿಯಿಂದ ಸುಮಾರು 13 ರಾಜ್ಯಗಳಲ್ಲಿ BJP ಗೆದ್ದಿರುವಂಥದ್ದು ಬಹುತೇಕ ರಾಜ್ಯಗಳು ಇವತ್ತು ನೀವು ಕಣ್ಮುಂದೆ ನೋಡಿರ್ತಕ್ಕಂಥದ್ದು ವಿಷಯ. ಇತ್ತೀಚೆಗೆ ಚುನಾವಣೆ ಆಗಿದ್ದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 90 ಲಕ್ಷದವರೆಗೂ ಮತದಾರರನ್ನು ಮತದಾನದಿಂದ ಹೊರಗಿಟ್ಟು ಇವತ್ತು ಅವರಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಅವರು ಅವಕಾಶ ನೀಡಿದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ SIR ಪರವಾಗಿರುವಂಥದ್ದು ಇದು ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಆಗಿರುವಂಥದ್ದು. ನಾವು SIR ಹೆಸರಿನ ಈ ಅವೈಜ್ಞಾನಿಕ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ SIR ಪ್ರಕ್ರಿಯೆ ಪ್ರಾರಂಭಿಸಬಾರ್ದು. ಪ್ರಾರಂಭಿಸಿದರೂ ಕೂಡ ಒಬ್ಬರೇ ಒಬ್ಬರು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗುಳಿಸಬಾರ್ದು ಅಂತಕ್ಕಂಥ ಒಂದು ದೊಡ್ಡ ಆಶಯದೊಂದಿಗೆ, ದೊಡ್ಡ ಆಗ್ರಹದೊಂದಿಗೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಮ್ ಪಕ್ಷ ಕೂಡ ಒಂದು ಬೆಂಬಲವನ್ನು ಕೊಡ್ತಾ ಇದೆ. SIR ಇದೊಂದು ಜನಗಳಲ್ಲಿ ಈ ಒಂದು SIR ಅನ್ನು ಜಾರಿಗೆ ತಂದಿದೆ. ಸುಮಾರು ರಾಜ್ಯಗಳಲ್ಲಿ ಮತದಾರ ಪಟ್ಟಿಯಿಂದ ಮತದಾರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಅನಧಿಕೃತವಾಗಿ. ಸೊ ಹೀಗಾಗಿ ಇದು ಒಂದು ಅಸಂವಿಧಾನಿಕ ಒಂದು ನೀತಿ ಕೇಂದ್ರ ಸರ್ಕಾರ ರಾಜ್ಯಗಳ ಮೇಲೆ ಹೇರ್ತಾ ಇದೆ. ಈ ಒಂದು ಅಸಂವಿಧಾನಿಕ ಒಂದು ನೀತಿಯಿಂದ ಕೇಂದ್ರ ಸರ್ಕಾರ ವಿರೋಧ ಪಕ್ಷದ ಮೇಲೆ ಒಂದು ಬಲಪ್ರಹಾರ ಮಾಡ್ತಾ ಇದೆ. ಹೀಗಾಗಿ ಇದ್ರ ವಿರುದ್ಧ ಜನ ಕೂಡ ಎದ್ದೇಳಬೇಕು. ಇದ್ರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಬೇಕಾಗಿದೆ. ದಲಿತ ಸಮುದಾಯವಾಗಿರಲಿ, ಅಲ್ಪಸಂಖ್ಯಾತರ ಸಮುದಾಯ ಆಗಿರಲಿ ಮತ್ತು ದುಡಿಯುವ ವರ್ಗ, ಇನ್ನು ಅನೇಕ ಹಿಂದುಳಿದ ವರ್ಗಗಳ ಮತದಾರ ಹಕ್ಕನ್ನು ಕಸಿದುವಂಥ ಕೆಲಸ ಈ ಕೇಂದ್ರ ಸರ್ಕಾರ, BJP ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಎಲ್ಲ ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗಗಳು ಏನಿದ್ರೂ ಕೂಡ ಯಾರು ಮತದಾನದಿಂದ ವಂಚಿತರಾಗಿರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರ ಹೆಸರುಗಳನ್ನು ಮತದಾನದ ಪಟ್ಟಿಯಲ್ಲಿ ತರುವಂಥ ವ್ಯವಸ್ಥೆ ಆಗಬೇಕು. ಆದರೆ ಈಗಿನ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ತೆಗೆಯುವಂಥ ಒಂದು ದುರಾದೃಷ್ಟ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಜನರಿಗೆ ಒಂದು ಅರಿವು ಮೂಡಿಸುವಂಥ ಪ್ರಯತ್ನ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಮಾಡಿದ್ವಿ. ಆಧಾರ್ ಕಾರ್ಡ್ ಒಂದನ್ನು ಇಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಜನಕ್ಕೆ ಇನ್ನೂ ಭಾಳ ಜನಕ್ಕೆ ಆಧಾರ್ ಕಾರ್ಡೇ ಇಲ್ಲ. ಇಂಥದ್ರಲ್ಲಿ ಇವತ್ತು ಮತದಾರರನ್ನು ಕೈ ಬಿಟ್ಟರೆ ಇವತ್ತು ಅವರು ಇಡೀ ನಾಗರಿಕ ಸೌಲಭ್ಯಗಳನ್ನು ಪಡೆಯೋಕ್ಕೆ ಇವತ್ತು ವಂಚಿತರಾಗ್ತಾರೆ. ಇನ್ನೊಂದು ಕಡೆಗೆ ಇವತ್ತು ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಇವತ್ತು ವಂಚಿತ ಆಗ್ತಕ್ಕಂಥದ್ದು. ಜೊತೆಗೆ ಇವತ್ತು ಅವರು ಸತ್ತರೂ ಕೂಡ ಮಣ್ಣು ಮಾಡೋಕ್ಕೆ ಇವತ್ತು ನೀವು ನಮ್ಮ ಊರವಲ್ಲ, ನಮ್ಮ ದೇಶವಲ್ಲ ಅಂತೇಳಿ ಆ ಹೆಣ ಮಣ್ಣು ಮಾಡೋಕ್ಕೂ ಕೂಡ ತಡೆಗಟ್ಟತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಈ ನೀತಿಯನ್ನು ಕೈ ಬಿಡಬೇಕು. ಪ್ರಮುಖವಾಗಿರ್ತಕ್ಕಂಥ ಇವತ್ತು ವಲಸೆ ಬರ್ತಕ್ಕಂಥ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅವ್ರು ತಡೆಗಟ್ಟಕ್ಕೆ ಬೇರೆ ದಾರಿಗಳವ. ಆದರೆ ಮತದಾರರ ಹೆಸರಿನಲ್ಲಿ ಇವತ್ತು ಈಗಾಗಲೇ ವಂಚಿತ ಮಾಡಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ 1,03,00,000 ಜನ, ಅದೇ ರೀತಿ ತಮಿಳುನಾಡಲ್ಲಿ, ಉತ್ತರ ಪ್ರದೇಶದಲ್ಲಿ, ಇನ್ನು ಕರ್ನಾಟಕದಲ್ಲಿ ಮಾಡಕ್ಕೆ ಹೊಂಟಿರ್ತಕ್ಕಂಥ ನೀತಿಯನ್ನು ಕೈ ಬಿಡಬೇಕು. ಇವತ್ತು BJPಯನ್ನೇ ಅಖಂಡವಾಗಿ ಇವತ್ತು ದೇಶದಲ್ಲಿ ತರಬೇಕಂತ ಹುನ್ನಾರ ಇಟ್ಕೊಂಡು SIR ಅಂತಕ್ಕಂಥದ್ದು ಇವತ್ತು ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದ್ರ ಮೂಲಕ ಮತ್ತೆ ಇವತ್ತು ಕರ್ನಾಟಕವನ್ನು ಲಗ್ಗೆ ಇಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅಷ್ಟು ಸರಳ ನಿಮಗೆ ಇವತ್ತು ಆಗೋದಿಲ್ಲ, ಅದು SIR ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಇವತ್ತು ಏನು ಸರ್ಕಾರಕ್ಕೆ ಒತ್ತಾಯ, ಹಂಗಾಮಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇವತ್ತು ಚುನಾವಣೆ ಕಮಿಷನರ್ ಅವರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರ್ದಾದ್ರೂ ನಮ್ಮ ಹಕ್ಕು ಒಬ್ಬ ಮನುಷ್ಯ ಇವತ್ತು ಜೀವಂತ ಇಲ್ಲ ಅಂತ ಏನಾದರೂ ವ್ಯಕ್ತಪಡಿಸ್ಬೇಕಾಯ್ತಪ್ಪ ಅಂತಂದ್ರೆ ಇದಕ್ಕೆ ಮತದಾನ ಮೂಲ ಕಾರಣ. ಅದೇ ಇಲ್ಲ ಅಂತಂದಾಗ ಇದು ಭಾಳ ಒಂದು ಸರಿಯಾದ ನಿಲುವು ಅಲ್ಲ. ಆ ಕಾರಣಕ್ಕಾಗಿ ಇದು ಉದ್ದೇಶಪೂರ್ವಕವಾಗಿ ಈ ಕೇಂದ್ರ ಸರ್ಕಾರ ಇದು ಮಾಡ್ತಿರ್ತಕ್ಕಂಥದ್ದು ಭಾಳ ತಪ್ಪು. ಕೇಂದ್ರದ BJP ಸರ್ಕಾರ ಹಾಗೂ ಚುನಾವಣಾ ಆಯೋಗ
ಈ ಒಂದು ರಾಜ್ಯದ ಅದು ದೇಶದ ಉದ್ದಗಲಕ್ಕೂ SIR ಏನು ವಿಶೇಷ ಮತ ಪರಿಷ್ಕರಣೆಯನ್ನು ಹಮ್ಮಿಕೊಂಡಿದೆ, ಇದು ಮೂಲ ನಗರದ ಬಡವರು ಮತ್ತು ಸ್ಲಮ್ ನಿವಾಸಿಗಳಿಗೆ ಹಾಗೂ ವಲಸೆ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತೆ. ಯಾಕಂದರೆ ಈ SIR ಈ ಒಂದು ನಿಯಮಗಳನ್ನ ನೋಡ್ತಾ ಇದ್ರೆ 11 ದಾಖಲೆಗಳನ್ನು ಕೊಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.